ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ BML ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಕ್ ಬಂದಿದ್ದೀನಿ ಸ್ನೇಹಿತರೆ. BML ರಿಕ್ರೂಟ್ಮೆಂಟ್ ಕರೆದಿದ್ದಾರೆ 2025. ಓಕೆನಾ. 440 ಪೋಸ್ಟ್ ಗಳನ್ನ ಕರೆದಿದ್ದಾರೆ, ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಗಳು. ಓಕೆನಾ. ಸೊ ಈ ಒಂದು ಪೋಸ್ಟ್ ಗಳು ಯಾವುದು, ಎಷ್ಟು ಪೋಸ್ಟ್ ಗಳು, ಎಷ್ಟು ವೇಕೆನ್ಸಿ ಇದಾವೆ, ಮತ್ತೆ ಏನ್ ಎಜುಕೇಶನ್ ಓದಿರ್ಬೇಕಾಗಿರುತ್ತೆ, ಯಾವತ್ತು ಲಾಸ್ಟ್ ಡೇಟ್, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಭಾರತ್ ಅರ್ತ್ಸ್ ಮೂವರ್ಸ್ ಲಿಮಿಟೆಡ್ BEML ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಕರೆದಿದ್ದಾರೆ. ITI ಆಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. 5ನೇ ತಾರೀಕು ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಇದು ಗೌರ್ಮೆಂಟ್ ಜಾಬ್, PSU ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಓಕೆನಾ. ಸೊ ನಾನ್ ಎಕ್ಸಿಕ್ಯೂಟಿವ್ ಆಪರೇಟರ್ ಪೋಸ್ಟ್ ಆಗಿರುತ್ತೆ. ಇದ್ರದ್ದು ಲಾಸ್ಟ್ ಡೇಟ್ 5ನೇ ತಾರೀಕು ಆಗಿರೋದ್ರಿಂದ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ITI ಫಿಟ್ಟರ್, ITI ಟರ್ನರ್, ITI ವೆಲ್ಡರ್, ITI ಮೆಷಿನಿಸ್ಟ್, ITI ಎಲೆಕ್ಟ್ರಿಷಿಯನ್ಸ್, ಟೋಟಲ್ 440 ಪೋಸ್ಟ್ ಗಳಿದಾವೆ. ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಸ್ನೇಹಿತರೆ. ಇನ್ನು ಇದ್ರದ್ದು ಏಜ್ ಲಿಮಿಟ್ ನೋಡೋದಾದ್ರೆ ಜನರಲ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 29 ವರ್ಷ ಇದೆ, OBC ಗೆ 32 ಇದೆ, SC/ST ಗೆ 34 ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ITI ಮಾಡಿರುವಂತಹ ಯಾವುದೇ ರಿಲೆವೆಂಟ್ ಟ್ರೇಡ್ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದ್ರದ್ದು ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ OBC ಗೆ 200 ರೂಪಾಯಿ ಇದೆ. SC/ST PWD ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಸ್ಯಾಲರಿ ಬಂದು ನಿಮ್ಗೆ 16,900 ರೂಪಾಯಿ ಬೇಸಿಕ್ ಸ್ಯಾಲರಿ ಇರುತ್ತೆ, ಪ್ಲಸ್ ಅಲೋಯನ್ಸ್ ಅದು ಇದು ಏನಾದ್ರು ಆಡ್ ಮಾಡಿ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ BEML ಅಲ್ಲಿ ಈ ಒಂದು ಪೋಸ್ಟ್ ಕರೆದಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಸೊ ರಿಟರ್ನ್ ಎಕ್ಸಾಮ್ ಆದ ನಂತರ ಟ್ರೇಡ್ ಟೆಸ್ಟ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಸೊ ರಿಟರ್ನ್ ಎಕ್ಸಾಮ್ ಅಲ್ಲಿ ಯಾರ್ಯಾರು ಕ್ಲಿಯರ್ ಮಾಡ್ತೀರಾ ಅವರು ಟ್ರೇಡ್ ಟೆಸ್ಟ್ ಕಳಿಸ್ತಾರೆ ಸ್ನೇಹಿತರೆ. ಟ್ರೇಡ್ ಟೆಸ್ಟ್ ಅಲ್ಲಿ ಕ್ಲಿಯರ್ ಆದವರು ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ರೆ ನಿಮ್ದು ಕನ್ಫರ್ಮ್ ಆಯ್ತು ಅಂತಾನೆ ಲೆಕ್ಕ ಸ್ನೇಹಿತರೆ. ಓಕೆನಾ. ಸೊ ಅದ ನಂತರ ನೋಡಿ, ಈ ಒಂದು ಪೋಸ್ಟ್ ನ ಲಿಂಕ್ ನಾನು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಯಾಕಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೇ ಹೊಸದಾಗಿ ಬಿಡುವಂತಹ ಜಾಬ್ ನೋಟಿಫಿಕೇಶನ್ ನಿಮ್ಗೆ ತಲುಪಲಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಅಪ್ಲೋಡ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಓಕೆನಾ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಏನೇನು ಅಂತ ಹೇಳೋದಾದ್ರೆ ನಿಮ್ಮ ಮಾಸ್ ಕಾರ್ಡ್ಸ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಅದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಇರುತ್ತೆ, ಇದಾದ ನಂತರ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳುವಾಗ ಇಟ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಕುತ್ಕೋಬೇಕು. ಓಕೆನಾ. ಸೊ BML ಇದು ರಿಕ್ರೂಟ್ಮೆಂಟ್ ಅಪ್ಲೈ ಆನ್ಲೈನ್ ಅಂತ ಏನಿದೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ರಿಕ್ರೂಟ್ಮೆಂಟ್ ಫಾರ್ ಎಕ್ಸಿಕ್ಯೂಟಿವ್ ರಿಕ್ರೂಟ್ಮೆಂಟ್, ಇಷ್ಟೊಂದು ರಿಕ್ರೂಟ್ಮೆಂಟ್ಸ್ ಇದಾವೆ. ಓಕೆನಾ. ಸೊ ಇದರಲ್ಲಿ ನಿಮ್ದು ಬಂದು ರಿಕ್ರೂಟ್ಮೆಂಟ್ ಫಿಕ್ಸ್ಡ್ ಟೆನ್ಯೂರ್ ಇದೆಯಲ್ಲ ಅದಕ್ಕೆ. ಓಕೆನಾ. ನೋ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಇದು ನಿಮ್ಮ ನೋಟಿಫಿಕೇಶನ್. ನೋಡಿ, ನೋಟಿಫಿಕೇಶನ್ ಏನು ನಮ್ಗೆ ತೋರಿಸ್ತಾ ಇದೀರಿ ಇದೇ ಇರೋದು. ಓಕೆನಾ. ಸೊ ರಿಕ್ರೂಟ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ ಆನ್ ರಿಕ್ರೂಟ್ಮೆಂಟ್ ಬೇಸಿಸ್, ITI ಫಿಟ್ಟರ್, ITI ಟರ್ನರ್, ITI ವೆಲ್ಡರ್, ITI ಮೆಷಿನಿಸ್ಟ್, ITI ಎಲೆಕ್ಟ್ರಿಷಿಯನ್ಸ್. ಓಕೆನಾ. 60% ಫಸ್ಟ್ ಕ್ಲಾಸ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. 440 ಹುದ್ದೆಗಳಿದಾವೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ OBC ಸರ್ಟಿಫಿಕೇಟ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನಾನ್ ಕ್ರಿಮಿ ಲೇಯರ್, ಕ್ರಿಮಿ ಲೇಯರ್, PWD ಕ್ಯಾಂಡಿಡೇಟ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೆಲೆಕ್ಷನ್ ಪ್ರೋಸೆಸ್ ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ನಮಗೆ ಡೇಟು, ಟೈಮು ಮತ್ತೆ ಜಾಗ ಹೇಳ್ತಾರೆ. ಅಡ್ಮಿಟ್ ಕಾರ್ಡ್ ಅಲ್ಲಿ ಕಳಿಸ್ತಾರೆ ಸ್ನೇಹಿತರೆ, ಶಾರ್ಟ್ ಲಿಸ್ಟ್ ಆಗಿರುವಂತಹ ಅಭ್ಯರ್ಥಿಗಳ ರಿಟರ್ನ್ ಎಕ್ಸಾಮ್ಗೋಸ್ಕರ. ಸೊ ಅದಾದ ನಂತರ ನೀವು ರಿಟರ್ನ್ ಎಕ್ಸಾಮ್ ನ ತಗೊಂಡು ನೀವು CBT ಮಾಡ್ಕೋಬೇಕಾಗಿರುತ್ತೆ. MCQ ಇರುತ್ತೆ, 2 hours ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಪಾರ್ಟ್ 1 ಅಲ್ಲಿ 20 ಕ್ವಶನ್ಸ್ ಆನ್ ಜನರಲ್ ಅವೇರ್ನೆಸ್, ಪಾರ್ಟ್ 2 ಅಲ್ಲಿ 20 ಕ್ವಶನ್ ಇಂಗ್ಲಿಷ್ ಅಂಡ್ ರೀಸನಿಂಗ್ ಇರುತ್ತೆ, ಪಾರ್ಟ್ 3 ಅಲ್ಲಿ 60 ಕ್ವಶನ್ಸ್ ಕನ್ಸರ್ನ್ ಡಿಸಿಪ್ಲಿನ್ ಬಗ್ಗೆ ಇರುತ್ತೆ. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಸ್ನೇಹಿತರೆ. ಸೊ ನಿಮ್ಗೆ ಕರೆಕ್ಟ್ ಅನ್ಸಿದ್ದು ಆಪ್ಷನ್ಸ್ ನ ನೀವು ಕ್ಲಿಕ್ ಮಾಡ್ಕೊಂತ ಹೋಗ್ಬೋದಾಗಿರುತ್ತೆ. ಓಕೆನಾ. ಸೊ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ನೀವು ಕಂಪ್ಯೂಟರ್ ಅಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ಸೆಲೆಕ್ಷನ್ ಪ್ರೋಸೆಸ್, ರಿಟರ್ನ್ ಎಕ್ಸಾಮ್ ಆದ ನಂತರ
ನಿಮ್ಗೆ ಡಾಕ್ಯುಮೆಂಟ್ ಏನು ಟ್ರೇಡ್ ಟೆಸ್ಟ್ ಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ಸ್ನೇಹಿತರೆ. ಓಕೆನಾ. ಸೊ ಅದ್ರಲ್ಲಿ ನೀವು ಕಂಪ್ಲೀಟ್ ಡೀಟೇಲ್ಸ್ ನ ತೋರಿಸ್ಬಿಟ್ಟು ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ. ಇದು ಬಂದು ನಿಮ್ಗೆ 4 ಇಯರ್ಸ್ ಮ್ಯಾಕ್ಸಿಮಮ್ ಪೀರಿಯಡ್ ಕೊಡ್ತಾರೆ ಸ್ನೇಹಿತರೆ. 4 ಇಯರ್ಸ್ ವರೆಗೂ ನೀವು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಾದ ನಂತರ ನಿಮ್ಗೆ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಬೇಸಿಕ್ ಪೇ ಮತ್ತೆ DA ಎಲ್ಲದನ್ನು ಕೂಡ ನೀವು ಇಟ್ಕೊಂಡು ಅಪ್ಲಿಕೇಶನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸ್ಯಾಲ್ರಿ ಇಲ್ಲಿ ನೋಡಿ, ಬೇಸಿಕ್ ಪೇ 16,900, DA ಅಪ್ಲಿಕಬಲ್ ರೇಟ್ಸ್ ಏನಿರುತ್ತೆ ಅದು, HRA ಕೊಡ್ತಾರೆ, ಅದಾದ್ರ ಪರ್ಕ್ಸ್ ಕೊಡ್ತಾರೆ 13.78%, ಮತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು 1,800 ರೂಪಾಯಿ ಕೊಡ್ತಾರೆ. ಸೊ ಇದೆಲ್ಲ ಓವರ್ ಆಲ್ ನಿಮ್ಗೆ ಆಡ್ ಮಾಡಿ ನೋಡಿದ್ರೆ ಟೋಟಲ್ ನಿಮ್ಗೆ 20-25,000 ವರೆಗೂ ನಿಮ್ಗೆ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಂತರ PF ಕೂಡ ಇರುತ್ತೆ, ಅದು ಕೂಡ ಅಪ್ಲಿಕೇಬಲ್ ಆಗ್ತಾ ಇರುತ್ತೆ. ಮತ್ತೆ ಗ್ರಾಚ್ಯುಟಿ ಇರುತ್ತೆ ನೀವು ಬಿಟ್ಟು ಹೋಗೋ ಟೈಮಲ್ಲಿ, ಬೋನಸ್ ಇರುತ್ತೆ. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ. ಅದಂತರ IT ಟ್ರೈನಿ ಆಗಿ ಏನಾದ್ರು ಸರ್ಟಿಫಿಕೇಟ್ ಇದ್ರೆ ಅದು ಕೂಡ ಬೇಕಾಗಿರುತ್ತೆ ಸ್ನೇಹಿತರೆ. NCA ಸರ್ಟಿಫಿಕೇಟ್, ಮತ್ತೆ ಎಕ್ಸ್ಪೀರಿಯನ್ಸ್ ಏನಾದ್ರು ಮಾಡಿದ್ರೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತೆ ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಯಾವ್ದಾದ್ರು ಇಟ್ಕೊಂಡು ಅಪ್ಲಿಕೇಶನ್ ಮಾಡ್ಕೋಬಹುದು. ಮತ್ತೆ SC ST OBC ಮತ್ತೆ ಕರಿಕ್ಯುಲರ್ ಸೆಕ್ಷನ್, PWD ಸರ್ಟಿಫಿಕೇಟ್ಸ್, ಇದಿಷ್ಟು ಸರ್ಟಿಫಿಕೇಟ್ಸ್ ನೀವು ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಅದ ನಂತರ ಕ್ವಾಲಿಫಿಕೇಶನ್, ಏಜ್ ಮತ್ತೆ ಕ್ಯಾಸ್ಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಇದನ್ನ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕೈಂಡ್ಲಿ ನೋಟ್, ಇಲ್ಲಿ ನೋಡಿ ಕೈಂಡ್ಲಿ ನೋಟ್ ಅಂತ ಹೇಳ್ಬಿಟ್ಟು ಮತ್ತೆ ಲಿಸ್ಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಚೆಕ್ ಲಿಸ್ಟ್ ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಟ್ಟು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಬೇಕು, ಸಿಗ್ನೇಚರ್ ಬೇಕು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, PWD ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡ್, ITI ಮಾರ್ಕ್ಸ್ ಕಾರ್ಡ್ಸ್ ಸಿಂಗಲ್ PDF ಅಲ್ಲಿ ಇರಬೇಕು ಎಲ್ಲ ಮಾರ್ಕ್ಸ್ ಕಾರ್ಡ್ಸ್, ಮತ್ತೆ NAC ಅದಾದ್ರ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್, CGPA ಕನ್ವರ್ಷನ್ ಫಾರ್ಮುಲಾ ಬೇಕು, ಅದಾದ್ರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅದಿರಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು ಕೂಡ ಇರಬೇಕು. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈಗಾಗಲೇ ESIL ಕರೆದಿದ್ದಾರೆ, BLL ಕರೆದಿದ್ದಾರೆ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ, RRC ರೈಲ್ವೆ ರಿಕ್ರೂಟ್ಮೆಂಟ್ ಅಲ್ಲಿ ಕರೆದಿದ್ರು. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳಿದೆ. ಇದ್ರದ್ದು ಲಾಸ್ಟ್ ಡೇಟ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ. ಸೊ ಲೈವ್ ಅಂತ ಏನ್ ತೋರಿಸ್ತಾ ಇದೆ ಇದ್ರಲ್ಲೇ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಹೀಗೆ ವ್ಯೂ ಮೋರ್ ಅಂತ ಕೊಟ್ಟರೆ ಎಕ್ಸ್ಟ್ರಾ ಇರೋದು ಕೂಡ ಸಿಗುತ್ತೆ ಸರ್. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.